ಕರಾವಳಿಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಭದ್ರ ಅಡಿಪಾಯ ಹಾಸಿದಂಥ ದಿಗ್ಗಜರೊಂದಿಗೆ ಅವಿಭಜಿತ ಜಿಲ್ಲೆಯನ್ನ ಶೈಕ್ಷಣಿಕವಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಜಗದ್ವಿಖ್ಯಾತಗೊಳಿಸಿರುವಂತಹ ಹೆಮ್ಮೆಯ ಕನ್ನಡಿಗರೊಂದಿಗೆ ಕಾರ್ಕಳದ ಗಣಿತ ನಗರದ ಆವರಣದಲ್ಲಿ ಸವ್ಯಸಾಚಿ ಡಾಕ್ಟರ್ ಎಂ ಮೋಹನ್ ಆಳ್ವರ ಕುರಿತು ಕೃತಿ ಸವ್ಯಸಾಚಿ ಪುಸ್ತಕ ಅನಾವರಣವಾಗಿದೆ. ಈ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ನಿಟ್ಟೆ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಎನ್ ವಿನಯ್ ಹೆಗ್ಗಡೆ, ಶಾಸಕ ವಿ ಸುನೀಲ್ ಕುಮಾರ್, ಅಜಯ್ ಕಾರ್ ಪದ್ಮಗೋಪಾಲ್, ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಸುಧಾಕರ್ ಶೆಟ್ಟಿ ಸೇರಿ ಪ್ರಮುಖರು ಸವ್ಯಸಾಚಿ ಕೃತಿ ಲೋಕಾರ್ಪಣೆ ಮಾಡಿದರು. ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಡಾಕ್ಟರ್ ಸುಧಾಕರ್ ಶೆಟ್ಟಿ, ಕ್ರಿಯಾಶೀಲ ಶಾಸಕ ವಿ ಸುನೀಲ್ ಕುಮಾರ್, ಪದ್ಮಪ್ರಸಾದ್ ಜೈನ್ ಅವರ ಸಲಹೆ ಸಹಕಾರದೊಂದಿಗೆ ಮೋಹನ್ ಆಳ್ವರ ಕುರಿತಾದ ಪುಸ್ತಕ ಸವ್ಯಸಾಚಿ ವರ್ಣರಂಜಿತವಾಗಿ ಮೂಡಿಬಂದಿದೆ. ಗಣ್ಯರು, ಆಳ್ವರ ಶಿಕ್ಷಕರು, ಬಾಲ್ಯ ಸ್ನೇಹಿತರು, ಹತ್ತಿರದಿಂದ ಬಲ್ಲವರು, ಸೆಲೆಬ್ರಿಟಿಗಳು ಸೇರಿ ವಿವಿಧ ಕ್ಷೇತ್ರದಲ್ಲಿ 72 ಲೇಖನಗಳನ್ನು ಲೇಖಕರಿಂದ ಈ ಪುಸ್ತಕದಲ್ಲಿ ಸಂಗ್ರಹಿಸಿ ಪುಟಗಳಿಗೆ ಮೆರುಗು ನೀಡಿದೆ. ಸವ್ಯಸಾಚಿ ಪುಸ್ತಕದಲ್ಲಿ ಆಳ್ವರ ಒಟ್ಟು ವ್ಯಕ್ತಿತ್ವ, ಸಾಧನೆ ಇಲ್ಲಿ ಅನಾವರಣಗೊಂಡಿದೆ. ಸವ್ಯಸಾಚಿ ಲೋಕಾರ್ಪಣೆಯಾಗಿದೆ. ಕರಾವಳಿಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಅಡಿಪಾಯವನ್ನು ಹಾಕಿದಂಥವರು, ಭದ್ರ ಬುನಾದಿಯನ್ನು ಹಾಕಿದಂಥವರು, ಜಿಲ್ಲೆಯನ್ನು ಶೈಕ್ಷಣಿಕವಾಗಿ ಇರಬಹುದು, ಆರೋಗ್ಯ ಕ್ಷೇತ್ರದಲ್ಲಿ ಇರಬಹುದು, ಅನೇಕ ದೃಷ್ಟಿಯಿಂದ ಜಗದ್ವಿಖ್ಯಾತಗೊಳಿಸಿರುವಂತಹ ಹೆಮ್ಮೆಯ ಕನ್ನಡಿಗ ಕಾರ್ಕಳದವರು ಗಣಿತ ನಗರದ ಆವರಣದಲ್ಲಿ ಈ ಸವ್ಯಸಾಚಿ ಡಾಕ್ಟರ್ ಎಂ ಮೋಹನ್ ಆಳ್ವರ ಕುರಿತು ಸವ್ಯಸಾಚಿ ಕೃತಿ ಒಂದು ಪುಸ್ತಕ ಬಿಡುಗಡೆ ಆಗಿರುವಂಥದ್ದು. ಎಂ ಮೋಹನ್ ಆಳ್ವರವರ ಕೃತಿ ಸವ್ಯಸಾಚಿ ಬಿಡುಗಡೆ ಆಗಿರುವಂಥದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಅವರ ಹಸ್ತದಿಂದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಬಿಡುಗಡೆ ಮಾಡಿರುವಂಥದ್ದು. ನಿಟ್ಟೆ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಎನ್ ವಿನಯ್ ಹೆಗ್ಗಡೆ ಅವರನ್ನು ನಾವಿಲ್ಲಿ ಕಾಣಬಹುದು. ಶಾಸಕ ವಿ ಸುನೀಲ್ ಕುಮಾರ್ ಅವರು ಭಾಗವಹಿಸಿದ್ದಾರೆ. ಅಜಯ್ ಕಾರ್ ಪದ್ಮಗೋಪಾಲ್ ಅವರು, ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಸುಧಾಕರ್ ಶೆಟ್ಟಿ ಸೇರಿ ಹಲವಾರು ಪ್ರಮುಖರು ಈ ಕೃತಿಯ ಬಿಡುಗಡೆಯಲ್ಲಿ ಭಾಗವಹಿಸಿರುವಂಥದ್ದು. ಸವ್ಯಸಾಚಿ ಕೃತಿ ಲೋಕಾರ್ಪಣೆ ಮಾಡಿದ್ರು ಕೂಡ ವೇದಿಕೆಯ ಮೇಲೆ ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಡಾಕ್ಟರ್ ಸುಧಾಕರ್ ಶೆಟ್ಟಿ, ಕ್ರಿಯಾಶೀಲ ಶಾಸಕ ವಿ ಸುನೀಲ್ ಕುಮಾರ್ ಅವರು, ಪದ್ಮಪ್ರಸಾದ್ ಜೈನ್ ಅವರ ಸಲಹೆ ಸಹಕಾರದೊಂದಿಗೆ ಮೋಹನ್ ಆಳ್ವರ ಕುರಿತಾದ ಒಂದು ವರ್ಣರಂಜಿತವಾದಂತಹ ಪುಸ್ತಕ ಸವ್ಯಸಾಚಿ ಇದೀಗ ಮೂಡಿ ಬಂದಿದೆ. ಅನೇಕ ಗಣ್ಯರ ಉಪಸ್ಥಿತಿಯಲ್ಲಿ ಬಿಡುಗಡೆಯಾಗಿದೆ. ಗಣ್ಯರು, ಆಳ್ವರ ಶಿಕ್ಷಕರು, ಬಾಲ್ಯ ಸ್ನೇಹಿತರು, ಹತ್ತಿರದಿಂದ ಬಲ್ಲೋರು, ಸೆಲೆಬ್ರಿಟಿಗಳು, ಸಾಕಷ್ಟು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಅವರನ್ನ ಬಲ್ಲಂಥ 72 ಲೇಖಕರಿಂದ ಅವರ ಲೇಖನಗಳನ್ನು ಈ ಪುಸ್ತಕದಲ್ಲಿ ಸಂಗ್ರಹಣೆ ಮಾಡಲಾಗಿದೆ. ಈ ಪುಸ್ತಕದ ಪುಟಗಳಿಗೆ ಅದರಿಂದ ಮೆರುಗು ಬಂದಿರುವಂಥದ್ದು. ಸವ್ಯಸಾಚಿ ಪುಸ್ತಕದಲ್ಲಿ ಆಳ್ವರ ಒಟ್ಟು ವ್ಯಕ್ತಿತ್ವ ಹೇಗಿದೆ, ಅವರ ಸಾಧನೆ ಹೇಗಿದೆ, ಯಾವೆಲ್ಲ ಕೊಡುಗೆಗಳನ್ನು ನೀಡಿದ್ದಾರೆ, ಅದು ಶೈಕ್ಷಣಿಕ ಕ್ಷೇತ್ರದಲ್ಲಿರಬಹುದು, ಆರೋಗ್ಯ ಕ್ಷೇತ್ರದಲ್ಲಿರಬಹುದು, ಇನ್ನು ಕಾರ್ಕಳದ ಕುರಿತಾಗಿ ಆ ನಿಟ್ಟಿನಲ್ಲಿ ಆ ಭಾಗದಲ್ಲಿ ಯಾವೆಲ್ಲ ಸಾಧನೆಗಳನ್ನು ಅವರು ಮಾಡಿದ್ದಾರೆ, ಅವರ ವ್ಯಕ್ತಿತ್ವ ಹೇಗಿದೆ, ಬಾಲ್ಯ ಸ್ನೇಹಿತರು ಅವರ ಬಾಲ್ಯದ ಒಂದು ದಿನಗಳ ಬಗ್ಗೆ ವರ್ಣಿಸಿದ್ರೆ, ಇನ್ನು ಅವರ ಪ್ರೌಢಮಾನದಲ್ಲಿ ಬಂದಾಗ ಅವರ ಕಾಲೇಜು ದಿನಗಳು ಹೇಗಿತ್ತು, ಅವರು ಯಾವೆಲ್ಲ ರೀತಿಯಲ್ಲಿ ಕಾಲೇಜ್ನಲ್ಲಿ ಇದ್ರು, ಹೇಗೆ ಅವರ ಒಂದು ವ್ಯಕ್ತಿತ್ವ ಮೂಡಿ ಬಂತು ಅನ್ನೋದ್ರ ಬಗ್ಗೆ, ಇನ್ನು ಅವರ ಪ್ರೊಫೆಷನಲ್ ಲೈಫ್ನಲ್ಲಿ ಬಂದಾಗ ಯಾವೆಲ್ಲ ಸಾಧನೆಗಳನ್ನು ಮಾಡಿದ್ರು, ಅವರ ಮಜಲುಗಳು ಹೇಗಿತ್ತು, ಒಂದೊಂದೇ ಯಾವ ರೀತಿಯ ಮೆಟ್ಟಿಲುಗಳನ್ನು ಹತ್ತಿ ಅವರು ಸಾಧನೆ ಮಾಡ್ತಾ ಹೋದ್ರು ಅನ್ನುವಂಥದ್ದು. ಇನ್ನು ಒಂದು ಸಾಧನೆಯ ಘಟ್ಟಕ್ಕೆ ತಲುಪಿದಾಗ ಅನೇಕ ಸೆಲೆಬ್ರಿಟಿಗಳಿರಬಹುದು, ಗಣ್ಯಾತಿ ಗಣ್ಯರಿರಬಹುದು, ಮಹತ್ವದ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವ್ರು ಇರಬಹುದು, ಅವರೆಲ್ಲರೂ ಕೂಡ ಆ ಒಂದು ಸಾಧನೆ ಮಾಡ್ತಿರುವಂತಹ ವ್ಯಕ್ತಿಯನ್ನ ನೋಡುವಂತಹ ದೃಷ್ಟಿ, ಅವರ ಬಗ್ಗೆ ಬಲ್ಲಂತಹ ಭಾವನೆಗಳೇ ಬೇರೆ ಇರುತ್ತೆ. ಸೊ ಅದೆಲ್ಲವನ್ನೂ ಕೂಡ ಒಟ್ಟಾರೆಯಾಗಿ ಸಂಗ್ರಹಣೆ ಮಾಡಿ ಪ್ರಮುಖ ಗಣ್ಯರು, ವಿವಿಧ ಕ್ಷೇತ್ರಗಳಲ್ಲಿ ಅವರನ್ನ ಬಲ್ಲಂತಹ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ, ಒಟ್ಟಾಗಿ ಬಾಲ್ಯದಿಂದ ಇರುವಂತಹ ಸ್ನೇಹಿತರಿರಬಹುದು, ಕಾಲೇಜ್ ಡೇಸ್ ನಲ್ಲಿ ಇರುವಂತಹ ಸ್ನೇಹಿತರು ಇರಬಹುದು, ಜೊತೆಗೆ ಅವರ ಜೊತೆಗೆ ಒಡನಾಡಿ ಕೆಲಸ ಮಾಡಿದಂತಹವರು ಇರಬಹುದು, ಇನ್ನು ಹಲವಾರು ಗಣ್ಯರು, ಸೆಲೆಬ್ರಿಟಿಗಳು ಸೇರಿದಂತೆ 72 ಜನ ಲೇಖಕರಿಂದ ಲೇಖನಗಳನ್ನು ಸಂಗ್ರಹಿಸಿ ವರ್ಣರಂಜಿತವಾಗಿ ಒಂದು ಅತ್ಯದ್ಭುತ ಪುಸ್ತಕ ಸವ್ಯಸಾಚಿಯನ್ನ ಅವರ ಬಗ್ಗೆ ಇದೀಗ ಹೊರತಂದಿದ್ದು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಸಮ್ಮುಖದಲ್ಲಿ ಗಣ್ಯಾತಿ ಗಣ್ಯರಿಂದ ವೇದಿಕೆಯ ಮೇಲೆ ಇದೀಗ ಅದು ಬಿಡುಗಡೆ ಆಗಿರುವಂಥದ್ದು.